ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಮಾಡ್ತಾ ಇರಂತ ಅಚಾತುರ್ಯಗಳನ್ನ ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾ ಇರಂತ ಅನ್ಯಾಯಗಳು ಕಾಣ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ವಕ್ಫ್ ಆಸ್ತಿ ಅಂತ ಪಹಣಿಗಳು ಬದಲಾವಣೆ ಮಾಡಿಕೊಂಡ್ರು. ದೇವಸ್ಥಾನಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಸಾಧು ಸಂತರ ಮಠಗಳನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಪೌರತತ್ವ ಇಲಾಖೆಯ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಬದಲಾವಣೆ ಮಾಡಿಕೊಂಡ್ರು. ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳನ್ನ ಮಾಡಿಕೊಂಡ್ರು. ವಿಶ್ವೇಶ್ವರಯ್ಯನವರು ಹುಟ್ಟಿದಂತ ಜಾಗವನ್ನು ಕೂಡ ವಕ್ಫ್ ಆಸ್ತಿ ಅಂತ ಮಾಡಿಕೊಂಡ್ರು. ಯಾವ ಕಾರಣಕ್ಕೂ ಇದಾಗಕ್ ಬಿಡಲ್ಲ ವಕ್ಫ್ ಆಸ್ತಿ ಅನ್ನೋಂತ ಮಾತನ್ನ ಒಬ್ಬ ಕಾಂಗ್ರೆಸ್ಸಿಗನ ಬಾಯಲ್ಲೂ ಬರಲಿಲ್ಲ. ಮುಖ್ಯಮಂತ್ರಿಗಳು ಸೂಚನೆ ಏನ್ ಕೊಟ್ಟಿದ್ದು, ನೋಟಿಸ್ ಕೊಟ್ಟಿದ್ದು ವಾಪಸ್ ತಗೊಂಡವಲ್ಲ, ಇನ್ನೇನು ಈ ಮಾತನ್ನ ಆಡ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನ ಪಹಣಿನಲ್ಲಿ ವಾಪಸ್ ಅವರವ್ರದಕ್ಕೇನೆ, ರೈತರ ಭೂಮಿ ರೈತರಿಗೆ, ಸಾಧು ಸಂತರ ಭೂಮಿ ಮಠಗಳು ಸಾಧು ಸಂತರಿಗೆ, ದೇವಸ್ಥಾನದ್ದು ದೇವಸ್ಥಾನಗಳಿಗೇನೆ, ಪೌರತತ್ವ ಇಲಾಖೆದು ಪೌರತತ್ವ ಇಲಾಖೆಯೇನೆ, ಶಾಲೆ ಕಾಲೇಜು ಸರ್ಕಾರಿ ಭೂಮಿಯನ್ನ ಅವರವ್ರಿಗೆ ಪಹಣಿ ಬದಲಾವಣೆ ಆಗ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ನವರು ಯಾರೂ ಕೂಡ ಇದ್ರ ಬಗ್ಗೆ ನ್ಯಾಯ ನಾವು ಕೊಡ್ತೀವಿ ಬಿಡಲ್ಲ ಅನ್ನೋಂಥ ಮಾತುಗಳು ಹೇಳ್ತಾ ಇಲ್ಲ. ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಹೇಳಿ ಈ ರೀತಿ ಇಸ್ಲಾಮೀಕರಣ ಮಾಡೋದಕ್ಕೆ ಒಂದು ರೀತಿಯ ನೇರವಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ. ಎರಡನೇದು, ಅಂಬೇಡ್ಕರ್ ಅವರ ಹೆಸರನ್ನ, ಅಂಬೇಡ್ಕರ್ ಅವರು ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಎಷ್ಟು ಸೊಕ್ಕಿರ್ಬೇಕು ಮಾತಾಡ್ಬೇಕಾದ್ರೆ. ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅಂಬೇಡ್ಕರ್ ಮಾಡಿರಂತ ಅಪಮಾನವನ್ನ ಖಂಡನೆ ಮಾಡಲಿಲ್ಲ. ನಿನ್ನೆ ತಾನೇ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿಕೆ ಉತ್ತರ ಕೊಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿದೆ ಸಿಎಂ. ಇದರ ಅರ್ಥ ಏನು? ನಾನು 3 ಉದಾಹರಣೆ ಕೊಡ್ತಾ ಇದ್ದೀನಿ. ವಕ್ಫ್ ಪ್ರಾಪರ್ಟಿ ಬಗ್ಗೆ, ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದು, 3ನೇದು ಮುಸಲ್ಮಾನರ ಮೀಸಲಾತಿ ಬಗ್ಗೆ. ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿ ಭೂಮಿ ಕಿತ್ಕೊಂಡು, ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು, ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿಕೊಂಡು, ನಾನು ಅದಕ್ಕೋಸ್ಕರ ಹೇಳಿದೆ, ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ, ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಏಳುತ್ತೆ.
ಕಾಂಗ್ರೆಸ್ಸಿಗರನ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ. ಯಾವ ಮುಸಲ್ಮಾನರ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನೂ ಕೂಡ ರಸ್ತೆನಲ್ಲಿ ಕೊಲ್ಲಂತ ದಿನ ಬರುತ್ತೆ. ಇಷ್ಟಾದ್ರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆ ಆಯಿತು. ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು, ಕೊಲೆಗಳಾಯಿತು. ಅಲ್ಲಿ ಪ್ರಧಾನಮಂತ್ರಿಯನ್ನ, ಬಾಂಗ್ಲಾದೇಶ ಪ್ರಧಾನಮಂತ್ರಿಯನ್ನ ಭಾರತದಲ್ಲಿ ರಕ್ಷಣೆ ಕೊಟ್ಟು ಇಟ್ಕೊಂಡಿದ್ದೇವೆ. ಇದು ಹಿಂದೂ ಧರ್ಮದ ವಿಶೇಷತೆ. ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅನ್ನಂತ ಸಹಿಷ್ಣುತೆ. ಪಾಕಿಸ್ತಾನದಲ್ಲಿ ಇದ್ದಂತ ಹಿಂದೂಗಳ ಸಂಖ್ಯೆ ದಿನೇ 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 ಕ್ಷೀಣ ಆಗ್ತಾ ಇದೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಮತಾಂತರ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಈ ರೀತಿ ಆದಂಗೆ ಭಾರತದಲ್ಲೂ ಕೂಡ ಮಾಡಂತ ಪ್ರಯತ್ನ ಈ ಮುಸಲ್ಮಾನರು ರಾಜಕಾರಣದಲ್ಲಿರೋಂಥವ್ರನ್ನ ದುರ್ಬಳಕೆ ಮಾಡಿಕೊಂಡು ಮಾಡಂತ ಪ್ರಯತ್ನ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಕೇವಲ ಓಟಿನ ಆಸೆಗೆ, ಮುಸಲ್ಮಾನರ ಓಟಿನ ಆಸೆಗೆ ದೇಶವನ್ನೇ ಮತಾಂತರ ಮಾಡಂತ ಪ್ರಯತ್ನ ನಡೆಸ್ತಾ ಇದ್ದೀರಿ. ಪತ್ರಿಕೆಗಳು ಓದಕ್ಕೆ ಬೇಸರ ಆಗತ್ತೆ. ಮಾಡಿದ್ದಲ್ದೆ ಅದನ್ನು ಡಿಫೆಂಡ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಈ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಈ ವಕ್ತಿನ ವಿಚಾರ ಇರ್ಬೋದು ಅಥವಾ ಅಂಬೇಡ್ಕರ್ ಬಗ್ಗೆ ಬಳಸಿದಂತ ಪದಗಳಿರ್ಬೋದು ಅಥವಾ ಮುಸಲ್ಮಾನರ ರಿಸರ್ವೇಶನ್ ಬಗ್ಗೆ ಇರ್ಬೋದು, ನೇರ ಕಾಂಗ್ರೆಸ್ಸಿಗರು ಖಂಡನೆ ಮಾಡಿ ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನ ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ, ಹಿಂದೂಗಳ ಆಸ್ತಿ ಪಾಸ್ತಿ ತಗೊಳ್ಳೋದಲ್ದೇನೆ, ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇನೆ, ಹಿಂದೂಗಳ ಮೀಸಲಾತಿಯನ್ನು ಕಿತ್ಕೊಳ್ಳೋ ವ್ಯವಸ್ಥೆಯಲ್ಲಿ ಮಾಡ್ತಾ ಇರೋದು ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ. ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ರೆ ಆಶ್ಚರ್ಯ ಪಡಬೇಡಿ. ಹಿಂದೂ ಸಮಾಜ ಜಾಗೃತಿ ಆದ್ರೆ ಯಾರನ್ನು ಎಲ್ಲಿ ಕೊಲ್ತಾರೋ ಗೊತ್ತಾಗಲ್ಲ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ಸಿಗರಿಗೆ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ನ್ಯಾಯಬದ್ಧವಾಗಿ ನೀವು ನಡ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೂ ತೊಂದರೆ, ನಿಮ್ಮ ಜೀವಗಳಿಗೂ ತೊಂದರೆ, ರಾಜ್ಯದಲ್ಲಿ ದಂಗೆ ಎದ್ದರೆ ನೀವೇ ಕಾರಣರಾಗ್ತೀರಿ ಅಂತ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಕಾಂಗ್ರೆಸ್ ಲೀಡರ್ ಅವನು MLA ಟಿಕೆಟ್ ನಂಗೆ ಸಿಗ್ಲಿಲ್ಲ ಅಂತ ಗುಂಡಾಗಿರಿ ಮಾಡಿದ ಕಾಂಗ್ರೆಸ್ಸಿನ ಲೀಡರ್. ಅವನ್ ಮುಖ್ಯಮಂತ್ರಿಗಳು ಮನೆಯಲ್ಲಿ ವಾರಗಟ್ಲೆ ಇಟ್ಕೊಂಡ್ರು. ಅವನು ಹೇಳಿಕೆ ಕೊಡ್ತಾನೆ, ಅಂಬೇಡ್ಕರ್ ಅವರು ಮುಸಲ್ಮಾನ್ ಧರ್ಮಕ್ಕೆ ಬರುವಂತ ಸಿದ್ಧತೆ ನಡೆಸ್ಕೊಂಡಿದ್ರು. ಮತ್ ಕ್ಷಮೆನೂ ಕೇಳಿದಾನೆ. ನಾನು ಹೇಳಿದೀನಿ ಅಂತ ಹೇಳಿಲ್ಲ, ಕ್ಷಮೆ ಕೇಳಿದಾನೆ. ಅರ್ಥ ಏನು? ಯಾವ ಮಹಾಪುರುಷರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಆಮೇಲೆ ಕ್ಷಮೆ ಕೇಳೋದು. ಯಾಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಾಯಲ್ಲಿ ಹೇಳಿಟ್ಕೊಂಡು ಕೂತಿದ್ದಾರೆ. ಹುಷಾರ್, ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಈ ಮಾತು ಹೇಳಕ್ ಆಗ್ಲಿಲ್ವಾ? ವಕ್ತಾಸ್ತಿ ವಿಚಾರದಲ್ಲಿ ಜಮೀರ್ ಮಮತಾ ಆಡಿದ್ದ ಆಟ, ಅಂಬೇಡ್ಕರ್ ವಿಚಾರದಲ್ಲಿ ಇನ್ನೊಬ್ಬ ಮುಸಲ್ಮಾನ್ ಲೀಡರ್ ಮಾಡಿ ಆಡಿದ್ದೇ ಆಟ. ಮೀಸಲಾತಿ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಪರಿಶೀಲನೆ ಮಾಡಿ ತನ್ನಿ ಅಂತ ಹೇಳುವಂತ ಮುಖ್ಯಮಂತ್ರಿಗಳೇ ಮಾಡಂತ ಪ್ರಯತ್ನ. ಇದನ್ನ ಕರ್ನಾಟಕ ರಾಜ್ಯದ ಯಾವ ಹಿಂದೂ ಕೂಡ ಇದನ್ನ ಒಪ್ಪಲ್ಲ. ಈಗಿನ ಸಚಿವ ಸಂಪುಟದಲ್ಲಿ ಇರುವಂತ ಭ್ರಷ್ಟರು ಲೆಕ್ಕ ಇಲ್ಲ. ನೇರವಾಗಿ ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೆ ಅನ್ನೋದನ್ನ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ರು. ಈ ಬೇಲಲ್ಲಿ ಬಂದಿರೋಂತ ಒಬ್ಬ ಭ್ರಷ್ಟನ್ನ ನಾವು ಸಚಿವ ಸಂಪುಟದಲ್ಲಿ ತಗೋತೀನಿ ಅಂತಂದ್ರೆ ಏನ್ ಮಾಡೋಣ?
ರಾಜ್ಯ ಜನ ಜಾಗೃತಿ ಆಗ್ಬೇಕು. ಇದ್ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಜಾತಿನಲ್ಲಿ ಹೊಡಿತಾರೆ, ಧರ್ಮದಲ್ಲಿ ಹೊಡಿತಿದ್ದಾರೆ, ದುಡ್ಡಿನ ಅಹಂಭಾವದಿಂದ ಚುನಾವಣೆಯಲ್ಲಿ ಗೆಲ್ಲಂತ ಪ್ರಯತ್ನ ನಡೆಸ್ತಿದ್ದಾರೆ. ನಾನು ಅದಕ್ಕೋಸ್ಕರ ಈ 3 ವಿಧಾನಸಭಾ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರು ಹಿಂದೂಗಳ ರಕ್ಷಣೆ ಮಾಡ್ತಾರೋ ಅಂತವ್ರನ್ನ ದಯವಿಟ್ಟು ಗೆಲ್ಲಿಸಿ. ಇಲ್ಲ ಅಂತಂದ್ರೆ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಯಾವ ರೀತಿ ನೋವು ಅನುಭವಿಸ್ತಾ ಇದಾರೋ ಅದೇ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳಿಗೂ ಬರುತ್ತೆ. ಅಲ್ಲಿ ಅತ್ಯಾಚಾರ, ಮತಾಂತರ ಲೆಕ್ಕ ಇಲ್ಲ. ಭ್ರಷ್ಟರನ್ನ ರಕ್ಷಣೆ ಮಾಡಿ ಮಂತ್ರಿ ಮಾಡ್ತಾ ಇದಾರೆ ಅನ್ನೋದು ವಿಶೇಷತೆ ಏನಿಲ್ಲ ಈ ಸರ್ಕಾರದಲ್ಲಿ. ಪ್ರತಿನಿತ್ಯ ಮೂಢ ಹಗರಣದ ಬಗ್ಗೆ ಯಾರ್ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅನ್ನೋದು ದಿನ ಬರ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನ ಭ್ರಷ್ಟ ಮುಖ್ಯಮಂತ್ರಿ ಕೈಯಲ್ಲಿ ನಾವು ನಿರೀಕ್ಷೆ ಮಾಡಕ್ ಆಗಲ್ಲ.